ಆಗಿರ್ಬೋದು, 2800 ರೈತರು ಈ ಗೌರ್ಮೆಂಟ್ ಬಂದಾಗಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದಾಗಿರ್ಬೋದು, 2 ತಿಂಗಳದ್ದು ಗ್ಯಾರಂಟಿ ಯೋಜನೆ ಸರಿಯಾಗಿ ಹೆಣ್ಮಕ್ಳಿಗೆ ಬಂದಿಲ್ಲ ಅನ್ನೋದು. ದೇಶ ವೈಜ್ಞಾನಿಕವಾಗಿ ಬೆಳೆದಂತೆ ನಾನಾ ಕಾರಣಗಳಿಂದ ಆತ್ಮಹತ್ಯೆಗಳಿಗೆ ಇದು ಒಂದೇ ದಾರಿ ಅಲ್ಲ. ಈ ಬಡತನ ಒಂದೇ ಹಿಂದಲೇ ಆತ್ಮಹತ್ಯೆ ಮಾಡ್ಕೊಂಡೇನೆ ಅಂತ ಹೇಳಕ್ಕಾಗೋದಿಲ್ಲ. ನಾನಾ ರೀತಿಯಿಂದ ನಾನಾ ಸಮಸ್ಯೆಗಳನ್ನು ತಂದೊಟ್ಟಿಕೊಂಡು ಆತ್ಮಹತ್ಯೆನ ಕೆಲವರು ಮಾಡ್ಕೊತಾರೆ. ವೈಜ್ಞಾನಿಕ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ. ಅವೈಜ್ಞಾನಿಕ ಲೋಕ ಹೆಚ್ಚಾದಂತೆಲ್ಲ ಸತ್ತಿದ್ದಾರೆ. ಯಾತಕ್ಕೆ ಸತ್ತಿದ್ದಾರೆ? ಹಿಂದೆಲ್ಲ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರು, ಕಾರ್ ಇರ್ತಿರಲಿಲ್ಲ. ಸಾಯಕ್ಕೆ ಯಾಕೆ ಸಾಯರು? ಈಗ ಕಾರ್ ಬಂದಿದ್ದಾವೆ, ಟ್ರೈನ್ ಬಂದಿದ್ದಾವೆ, ಫ್ಲೈಟಲ್ಲಿ ಗುಜರಾತಲ್ಲಿ ಸತ್ತೋದ್ರು. ಇದನ್ನೆಲ್ಲ ನಾವು ಈಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕಾಲು ತುಣುತ್ತಲ್ಲಿ ಸತ್ತು ಹೋಗ್ತಾರೆ. ಅನೇಕ ಸಮಸ್ಯೆಗಳಿಂದ ಸಾಯ್ತಾರೆ, ಫ್ಲಡ್ಡಲ್ಲಿ ಸಾಯ್ತಾರೆ. ಎಲ್ಲ ನಾವು ಈ ಸಾವು ಈಗ ನಮ್ಮ ಈ ಕರ್ನಾಟಕದಲ್ಲಿ ತಿನ್ನಕ್ಕೆ ಒಟ್ಟಿಗಿಲ್ದಲೇ, ಊಟಕ್ಕಿಲ್ದಲೇ ಏನೋ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುಳ್ಳು. ಇವತ್ತು ಆಹಾರ ಭದ್ರತೆ ಕಾನೂನು ನಮ್ಮಲ್ಲಿ ಬಹಳ ಪ್ರಬಲವಾಗಿದೆ. ಪ್ರತಿಯೊಬ್ಬರಿಗೂ ಅನ್ನ ಸಿಗ್ತಾ ಇದೆ.